ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಮುಖ ಯಾಕೆ ಮುಚ್ಕೊಂಡಿದ್ದೀನಿ ಅಂತ ನೀವು ನಾಳೆ ನಾಡಿದಾಗ ನೋಡ್ಬೋದು. ಯಾಕಂದರೆ ನಾನು 2 ದಿನ ನನ್ನ ಮುಖ ತೋರ್ಸೋಕ್ಕಾಗಲ್ಲ ಗೈಸ್, ಅಂಥ ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು. ಮುಖಕ್ಕೆ ಮಾಸ್ಕ್ ಏನಾದರೂ ಕಟ್ಕೊಬಿಟ್ಟಿದ್ರೆ ಒಳ್ಳೇದಿತ್ತ ಅಂತ. ಒಂದು ನಿಮಿಷ, ಮೇಲೆ ನೋಡ್ತಾ ಇದ್ದೀನಿ, ಮೇಲೆ ಮಾಸ್ಕ್ ಕಟ್ಕೊಂಡು ಬರ್ತೀನಿ. ಕೇಳಿಸ್ತಿದ್ಯಾ? ಬಂದೆ 2 ನಿಮಿಷ ಬಂದೆ. ನಾನು ಎಂಥಾದವ್ರು ತಪ್ಪು ಮಾಡಿದ್ದೀನಿ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ಇದಕ್ಕೆ ನನ್ನ ಮುಖ ಮುಚ್ಕೊಳ್ಳೇಬೇಕು. ವೀಡಿಯೋ ಮಾಡ್ತೀನಿ ಅಂದರೆ ಮುಖದಲ್ಲಿ ಯಾವ ಥರ ಒಂದು ಗಾಯ ಆಗಿದೆ ಅಂದರೆ ನನ್ನ ಕೈಲಿ ಐತೆ ಇಲ್ಲ ಅದನ್ನ ಇಟ್ಕೊಳ್ಳೋದಕ್ಕೆ. ಈ ಥರ ತುಂಬ ವರ್ಷ ಆಯ್ತು ಈ ಥರ ಎಲ್ಲ ಆಗುತ್ತೆ. ಇವಾಗ ಮುಖನೂ ತೋರಿಸ್ಕೊಳಕ್ಕಾಗಲ್ಲ. ನಿಮಗೆ ಜೊತೆ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಗೈಸ್. ನೋಡು, ನಾಳೆ ಬೇರೆ ಮನೆಗೆ ಹೋಗ್ಬೇಕು. ಸೊ ಅದು ವ್ಲಾಗ್ ನೋಡಿ ನಾನು ಮುಖ ತೋರ್ಸೋಕ್ಕಾಗ್ತಿರೋ ಕೆಲಸ ಮಾಡ್ಕೊಬಿಟ್ಟಿದ್ದೀನಿ. ಏನು ಹೇಳೋಣ, ಈ ಥರದೊಂದು ಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವಾಗ ಆಫೀಸಲ್ಲೆಲ್ಲ ಹೋಗಿ ಹೆಂಗೆ ಮುಖ ತೋರಿಸೋದು ಅಂತ ಅನಿಸ್ತಾ ಇದ್ದೆ. ನೀವು ಹೆಂಗೆ ಹೇಳೋಣ, ಏನು ಮಾತಾಡೋಣ ಒಂದೂ ಗೊತ್ತಿಲ್ಲ. ಸುಮ್ಮನೆ ನಿಂತ್ಕೊಬಿಟ್ಟಿದ್ದೀನಿ. ರೂಮ್ಮೇಟ್ಸ್ ಇಲ್ಲ, ಯಾರು ಎಲ್ಲ ಹೋಗ್ಬಿಟ್ಟವ್ರೆ. ನಮ್ಮ ರೂಮ್ ಫುಲ್ಲಾಗಿಬಿಟ್ಟಿದೆ, ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ರೂಮ್ ಫುಲ್ಲಾಗಿತ್ತು, ಇದರಲ್ಲಿ ಇವಾಗ ಎಲ್ಲರೂ ಇದ್ದಾರೆ, ಎಲ್ಲರೂ ಹೊರಗಡೆ ಇದ್ದಾರೆ, ನಾನು ಒಬ್ಬನೇ ಇದ್ದೀನಿ ಇವತ್ತು. ನೋಡೋಣ, ಇವಾಗ ಒಂದು ರೀಲ್ ಶೂಟು ಎಡಿಟ್ ಮಾಡೋಕ್ಕಿದೆ, ಎಡಿಟ್ ಮಾಡೋದಷ್ಟೇ ಇನ್ನು ಇವತ್ತಿನ ಕೆಲಸ. ನಾಳೆ ಬೆಳಗ್ಗೆ 7 ಗಂಟೆಗೆ ಎದ್ದು ಹೋಗಿ ಆಫೀಸ್ ಬಂದು ಸೀದಾ ಸಂಜೆ ಮನೆಗೆ ಹೋಗೋದು, ಅದೇ ನಾಳೆಯ ಕಾರ್ಯಕ್ರಮ. ಇವಾಗ ಈ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಿಟ್ಟು, ತಗೊಂಡು ಹೋಗಿರೋ ಬಟ್ಟೆನ ಸಪ್ರೇಟು, ನಾಳೆ ಯಾವ್ದು ಬೇಕೋ ಅದನ್ನು ಇಟ್ಟು ಎಲ್ಲ ಗಾಡ್ರೇಜ್ ಎಲ್ಲ ರೆಡಿ ಮಾಡಬೇಕು, ಅಂದರೆ ಲಾಕ್ ಮಾಡಿ ಹೋಗೋದಕ್ಕೆ. ಸೊ ಅಷ್ಟೇ, ಇನ್ನೇನಿಲ್ಲ. ನಾಳೆ ಬೆಳಿಗ್ಗೆ ಅಂತ ಏನು ಸೀನಿಲ್ಲ, ಹೋಗೋದು ಬರೋದು ಅಷ್ಟೇ. ಸೊ ಈ ವ್ಲಾಗ್ನ ನನ್ನ ಪ್ರಕಾರ ಏನು ಮಾಡಬೇಕು. ಇವತ್ತು ಬೆಳಿಗ್ಗೆ ಆಟಾಡೋಕೆ ಹೋಗಿ ಬಂದೆ, ಓಡಿಸ್ತಿದ್ದೆ, ಇನ್ನೇನಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.